ವೆಲ್ಕಮ್ ಬ್ಯಾಕ್. ಒಂದು ದೇಶ ಒಂದು ಚುನಾವಣೆಗೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿದೆ. ಕೇಂದ್ರ ಸಚಿವ ಸಂಪುಟದ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆ ದೊರೆತಿರತಕ್ಕಂಥದ್ದು. ಈ ವರದಿಯನ್ನ ಒಪ್ಪಿಕೊಳ್ಳಲಾಗಿದೆ. ಚಳಿಗಾಲದ ಅಧಿವೇಶನದಲ್ಲೇ ಈ ಮಸೂದೆ ಮಂಡನೆಯಾಗಿರ್ತಕ್ಕಂಥದ್ದು. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳು ಮಾಹಿತಿಯನ್ನ ಕೊಟ್ಟಿದ್ದಾವೆ. ಒಂದೇ ಬಾರಿ ರಾಜ್ಯ ಹಾಗೂ ಕೇಂದ್ರಕ್ಕೆ ಚುನಾವಣೆ ನಡೆಯುತ್ತೆ ಇನ್ಮುಂದೆ. ಹಾಗಾದರೆ ರಾಮನಾಥ್ ಕೋವಿಂದ್ ಸಮಿತಿ ನೀಡಿದ್ದಂತಹ ವರದಿ ಅದನ್ನ ಒಪ್ಪಿಕೊಳ್ಳಲಾಗಿದೆ. ಕೋವಿಂದ್ ಸಮಿತಿಯನ್ನ ಕೇಂದ್ರ ಆಕ್ಸೆಪ್ಟ್ ಮಾಡಿದೆ. ವೆಲ್ಕಮ್ ಬ್ಯಾಕ್. ಒಂದು ದೇಶ ಒಂದು ಚುನಾವಣೆಗೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿದೆ. ಕೇಂದ್ರ ಸಚಿವ ಸಂಪುಟದ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆ ದೊರೆತಿರತಕ್ಕಂಥದ್ದು. ಈ ವರದಿಯನ್ನ ಒಪ್ಪಿಕೊಳ್ಳಲಾಗಿದೆ. ಚಳಿಗಾಲದ ಅಧಿವೇಶನದಲ್ಲೇ ಈ ಮಸೂದೆ ಮಂಡನೆಯಾಗಿರ್ತಕ್ಕಂಥದ್ದು. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳು ಮಾಹಿತಿಯನ್ನ ಕೊಟ್ಟಿದ್ದಾವೆ. ಒಂದೇ ಬಾರಿ ರಾಜ್ಯ ಹಾಗೂ ಕೇಂದ್ರಕ್ಕೆ ಚುನಾವಣೆ ನಡೆಯುತ್ತೆ ಇನ್ಮುಂದೆ. ಹಾಗಾದರೆ ರಾಮನಾಥ್ ಕೋವಿಂದ್ ಸಮಿತಿ ನೀಡಿದ್ದಂತಹ ವರದಿ ಅದನ್ನ ಒಪ್ಪಿಕೊಳ್ಳಲಾಗಿದೆ. ಕೋವಿಂದ್ ಸಮಿತಿಯನ್ನ ಕೇಂದ್ರ ಆಕ್ಸೆಪ್ಟ್ ಮಾಡಿದೆ. ವೆಲ್ಕಮ್ ಬ್ಯಾಕ್. ಒಂದು ದೇಶ ಒಂದು ಚುನಾವಣೆಗೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿದೆ. ಕೇಂದ್ರ ಸಚಿವ ಸಂಪುಟದ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆ ದೊರೆತಿರತಕ್ಕಂಥದ್ದು. ಈ ವರದಿಯನ್ನ ಒಪ್ಪಿಕೊಳ್ಳಲಾಗಿದೆ. ಚಳಿಗಾಲದ ಅಧಿವೇಶನದಲ್ಲೇ ಈ ಮಸೂದೆ ಮಂಡನೆಯಾಗಿರ್ತಕ್ಕಂಥದ್ದು. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳು ಮಾಹಿತಿಯನ್ನ ಕೊಟ್ಟಿದ್ದಾವೆ. ಒಂದೇ ಬಾರಿ ರಾಜ್ಯ ಹಾಗೂ ಕೇಂದ್ರಕ್ಕೆ ಚುನಾವಣೆ ನಡೆಯುತ್ತೆ ಇನ್ಮುಂದೆ. ಹಾಗಾದರೆ ರಾಮನಾಥ್ ಕೋವಿಂದ್ ಸಮಿತಿ ನೀಡಿದ್ದಂತಹ ವರದಿ ಅದನ್ನ ಒಪ್ಪಿಕೊಳ್ಳಲಾಗಿದೆ. ಕೋವಿಂದ್ ಸಮಿತಿಯನ್ನ ಕೇಂದ್ರ ಆಕ್ಸೆಪ್ಟ್ ಮಾಡಿದೆ. ವೆಲ್ಕಮ್ ಬ್ಯಾಕ್. ಒಂದು ದೇಶ ಒಂದು ಚುನಾವಣೆಗೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿದೆ. ಕೇಂದ್ರ ಸಚಿವ ಸಂಪುಟದ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆ ದೊರೆತಿರತಕ್ಕಂಥದ್ದು. ಈ ವರದಿಯನ್ನ ಒಪ್ಪಿಕೊಳ್ಳಲಾಗಿದೆ. ಚಳಿಗಾಲದ ಅಧಿವೇಶನದಲ್ಲೇ ಈ ಮಸೂದೆ ಮಂಡನೆಯಾಗಿರ್ತಕ್ಕಂಥದ್ದು. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳು ಮಾಹಿತಿಯನ್ನ ಕೊಟ್ಟಿದ್ದಾವೆ. ಒಂದೇ ಬಾರಿ ರಾಜ್ಯ ಹಾಗೂ ಕೇಂದ್ರಕ್ಕೆ ಚುನಾವಣೆ ನಡೆಯುತ್ತೆ ಇನ್ಮುಂದೆ. ಹಾಗಾದರೆ ರಾಮನಾಥ್ ಕೋವಿಂದ್ ಸಮಿತಿ ನೀಡಿದ್ದಂತಹ ವರದಿ ಅದನ್ನ ಒಪ್ಪಿಕೊಳ್ಳಲಾಗಿದೆ. ಕೋವಿಂದ್ ಸಮಿತಿಯನ್ನ ಕೇಂದ್ರ ಆಕ್ಸೆಪ್ಟ್ ಮಾಡಿದೆ. ಲೋಕಾಯುಕ್ತ ರೈಡ್ ಮಾಡಿದೆ. ಲೋಕಾಯುಕ್ತ ಅಧೀಕ್ಷಕ ಟಿಜೆ ಉದೇಶ್ ಅವರ ಮಾರ್ಗದರ್ಶನದಲ್ಲಿ ದಾಳಿ ಮಾಡಲಾಯಿತು. ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ನೇತೃತ್ವದ ತಂಡ ರೈಡ್ ಮಾಡಿದೆ. ಸಾರ್ವಜನಿಕರು ಸಿಕ್ಕಾಪಟ್ಟೆ ದೂರು ಕೊಟ್ಟರು. ಯಾಕಂತಂದ್ರೆ ಮೈಸೂರಿನ RTO ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಅಕ್ರಮದ ವಾಸನೆ ಹೊಡೆದಿರೋದ್ರಿಂದ ಸಾರ್ವಜನಿಕರು ದೂರು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ರೇಡ್ ನಡೆದಿದೆ. ಅಧಿಕಾರಿಗಳು ಈಗ ದಾಖಲೆ ಮತ್ತು ಹಣದ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮೈಸೂರಿನಲ್ಲಿ RTO ಕಚೇರಿ ಮೇಲೆ ಲೋಕಾಯುಕ್ತ ರೈಡ್ ಆಗಿದೆ. ಸಾರ್ವಜನಿಕರು ಕೊಟ್ಟಿರ್ತಕ್ಕಂತಹ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ರೈಡ್ ಮಾಡಿದೆ. ಲೋಕಾಯುಕ್ತ ಅಧೀಕ್ಷಕ ಟಿಜೆ ಉದೇಶ್ ಅವರ ಮಾರ್ಗದರ್ಶನದಲ್ಲಿ ದಾಳಿ ಮಾಡಲಾಯಿತು. ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ನೇತೃತ್ವದ ತಂಡ ರೈಡ್ ಮಾಡಿದೆ. ಸಾರ್ವಜನಿಕರು ಸಿಕ್ಕಾಪಟ್ಟೆ ದೂರು ಕೊಟ್ಟರು. ಯಾಕಂತಂದ್ರೆ ಮೈಸೂರಿನ RTO ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಅಕ್ರಮದ ವಾಸನೆ ಹೊಡೆದಿರೋದ್ರಿಂದ ಸಾರ್ವಜನಿಕರು ದೂರು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ರೇಡ್ ನಡೆದಿದೆ. ಅಧಿಕಾರಿಗಳು ಈಗ ದಾಖಲೆ ಮತ್ತು ಹಣದ ಪರಿಶೀಲನೆಯನ್ನ ನಡೆಸಿದ್ದಾರೆ.
ಮೈಸೂರಿನಲ್ಲಿ ಆರ್ಟಿಒ ಕಚೇರಿ ಮೇಲೆ ಲೋಕಾಯುಕ್ತ ರೈಡ್ ಆಗಿದೆ. ಸಾರ್ವಜನಿಕರು ಕೊಟ್ಟಿರ್ತಕ್ಕಂತಹ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ರೈಡ್ ಮಾಡಿದೆ. ಲೋಕಾಯುಕ್ತ ಅಧೀಕ್ಷಕ ಟಿಜೆ ಉದೇಶ್ ಅವರ ಮಾರ್ಗದರ್ಶನದಲ್ಲಿ ದಾಳಿ ಮಾಡಲಾಯಿತು. ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ನೇತೃತ್ವದ ತಂಡ ರೈಡ್ ಮಾಡಿದೆ. ಸಾರ್ವಜನಿಕರು ಸಿಕ್ಕಾಪಟ್ಟೆ ದೂರು ಕೊಟ್ಟರು. ಯಾಕಂತಂದ್ರೆ ಮೈಸೂರಿನ ಆರ್ಟಿಒ ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಅಕ್ರಮದ ವಾಸನೆ ಹೊಡೆದಿರೋದ್ರಿಂದ ಸಾರ್ವಜನಿಕರು ದೂರು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ರೇಡ್ ನಡೆದಿದೆ. ಅಧಿಕಾರಿಗಳು ಈಗ ದಾಖಲೆ ಮತ್ತು ಹಣದ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮೈಸೂರಿನಲ್ಲಿ ಆರ್ಟಿಒ ಕಚೇರಿ ಮೇಲೆ ಲೋಕಾಯುಕ್ತ ರೈಡ್ ಆಗಿದೆ. ಸಾರ್ವಜನಿಕರು ಕೊಟ್ಟಿರ್ತಕ್ಕಂತಹ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ರೈಡ್ ಮಾಡಿದೆ. ಲೋಕಾಯುಕ್ತ ಅಧೀಕ್ಷಕ ಟಿಜೆ ಉದೇಶ್ ಅವರ ಮಾರ್ಗದರ್ಶನದಲ್ಲಿ ದಾಳಿ ಮಾಡಲಾಯಿತು. ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ನೇತೃತ್ವದ ತಂಡ ರೈಡ್ ಮಾಡಿದೆ. ಸಾರ್ವಜನಿಕರು ಸಿಕ್ಕಾಪಟ್ಟೆ ದೂರು ಕೊಟ್ಟರು. ಯಾಕಂತಂದ್ರೆ ಮೈಸೂರಿನ ಆರ್ಟಿಒ ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಅಕ್ರಮದ ವಾಸನೆ ಹೊಡೆದಿರೋದ್ರಿಂದ ಸಾರ್ವಜನಿಕರು ದೂರು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ರೇಡ್ ನಡೆದಿದೆ. ಅಧಿಕಾರಿಗಳು ಈಗ ದಾಖಲೆ ಮತ್ತು ಹಣದ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮೈಸೂರಿನಲ್ಲಿ ಆರ್ಟಿಒ ಕಚೇರಿ ಮೇಲೆ ಲೋಕಾಯುಕ್ತ ರೈಡ್ ಆಗಿದೆ. ಸಾರ್ವಜನಿಕರು ಕೊಟ್ಟಿರ್ತಕ್ಕಂತಹ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ರೈಡ್ ಮಾಡಿದೆ. ಲೋಕಾಯುಕ್ತ ಅಧೀಕ್ಷಕ ಟಿಜೆ ಉದೇಶ್ ಅವರ ಮಾರ್ಗದರ್ಶನದಲ್ಲಿ ದಾಳಿ ಮಾಡಲಾಯಿತು. ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ನೇತೃತ್ವದ ತಂಡ ರೈಡ್ ಮಾಡಿದೆ. ಸಾರ್ವಜನಿಕರು ಸಿಕ್ಕಾಪಟ್ಟೆ ದೂರು ಕೊಟ್ಟರು. ಯಾಕಂತಂದ್ರೆ ಮೈಸೂರಿನ ಆರ್ಟಿಒ ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಅಕ್ರಮದ ವಾಸನೆ ಹೊಡೆದಿರೋದ್ರಿಂದ ಸಾರ್ವಜನಿಕರು ದೂರು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ರೇಡ್ ನಡೆದಿದೆ. ಅಧಿಕಾರಿಗಳು ಈಗ ದಾಖಲೆ ಮತ್ತು ಹಣದ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮೈಸೂರಿನಲ್ಲಿ ಆರ್ಟಿಒ ಕಚೇರಿ ಮೇಲೆ ಲೋಕಾಯುಕ್ತ ರೈಡ್ ಆಗಿದೆ. ಸಾರ್ವಜನಿಕರು ಕೊಟ್ಟಿರ್ತಕ್ಕಂತಹ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ರೈಡ್ ಮಾಡಿದೆ. ಲೋಕಾಯುಕ್ತ ಅಧೀಕ್ಷಕ ಟಿಜೆ ಉದೇಶ್ ಅವರ ಮಾರ್ಗದರ್ಶನದಲ್ಲಿ ದಾಳಿ ಮಾಡಲಾಯಿತು. ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ನೇತೃತ್ವದ ತಂಡ ರೈಡ್ ಮಾಡಿದೆ. ಸಾರ್ವಜನಿಕರು ಸಿಕ್ಕಾಪಟ್ಟೆ ದೂರು ಕೊಟ್ಟರು. ಯಾಕಂತಂದ್ರೆ ಮೈಸೂರಿನ ಆರ್ಟಿಒ ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಅಕ್ರಮದ ವಾಸನೆ ಹೊಡೆದಿರೋದ್ರಿಂದ ಸಾರ್ವಜನಿಕರು ದೂರು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ರೇಡ್ ನಡೆದಿದೆ. ಅಧಿಕಾರಿಗಳು ಈಗ ದಾಖಲೆ ಮತ್ತು ಹಣದ ಪರಿಶೀಲನೆಯನ್ನ ನಡೆಸಿದ್ದಾರೆ.